ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಾಗಿ 2 ತಿಂಗಳು ಕಳೆದೋಗಿ ಹತ್ರ 3 ತಿಂಗಳು ಆಗೋದಕ್ಕೆ ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹಂತದ ಬೆಳವಣಿಗೆ ಆಗಿಲ್ಲ. ಆದ್ರೆ ಇದೀಗ ಒಂದು ರಿಕ್ಷಾದಲ್ಲಿ ಹೊರಟಿರುವಂತಹ ವ್ಯಕ್ತಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಅವ್ರನ್ನ ಯಾಕೆ ಮಾತನಾಡಿಸ್ತಾ ಇಲ್ಲ, ಅವ್ರ ಬಗ್ಗೆ ಯಾಕೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ. ಸೊ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ಕೊಲೆ ಆದಂತ ದಿನದಂದು ಬೈಕ್ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅದು ಸುಮಂತ್ ಮನೆ ಕಡೆಯಿಂದ ಒಬ್ಬ ವ್ಯಕ್ತಿ ಆ ಸಮಯಕ್ಕೆ ಪಾರಾಗಿ ಬರ್ತಾನೆ. ಆ ಸಂದರ್ಭದಲ್ಲಿ ಹೋಗಬೇಕಾದಂತ ಸಂದರ್ಭಕ್ಕೆ ಒಂದು ಆಟೋ ಕೂಡ ಬಂದಿರತ್ತೆ. ಆಟೋದಲ್ಲಿ ಸುಮಂತ್ ಮನೆ ಕಡೆಗೆ ಅಲ್ಲಿ ಒಂದು ರಬ್ಬರ್ ತೋಟ ಇದೆ. ರಬ್ಬರ್ ತೋಟಕ್ಕೆ ಒಂದು ಆಟೋ ಹೋಗ್ತಾ ಇರುತ್ತೆ. ಆಟೋದಲ್ಲಿ ಆಟೋ ಡ್ರೈವರ್ ಸೇರಿದಂತೆ ಅವರ ಹೆಂಡತಿ ಮತ್ತು ಅವರ ತಮ್ಮ ಇರ್ತಾರೆ. ಒಟ್ಟು 3 ಜನ ಆ ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಎದುರಿಂದ ಬಂದಂತ ಬೈಕ್ ಅಲ್ಲಿ ಅಥವಾ ಎದುರಿಂದ ಬಂದಿರುವಂತ ಬೈಕ್ ಆಟೋಗೆ ಟಚ್ ಆಗಿ ಹೋಗಿ ಬಿಡುತ್ತೆ. ಇನ್ನೇನು ಕಣ್ ತಿರುಗಿ ನೋಡೋ ಅಷ್ಟೊತ್ತಲ್ಲಿ ಮಾಯವಾಗಿ ಬಿಟ್ಟಿರ್ತಾನೆ. ಅಂದ್ರೆ ಅಷ್ಟು ವೇಗದಲ್ಲಿ ಹೋಗ್ತಾ ಇರ್ತಾನೆ. ಸೊ ಇದು ನಾನು ಹೇಳ್ತಾ ಇರುವಂತ ವಿಷಯ ಅಲ್ಲ. ಈ ಒಂದು ಆಟೋ ಡ್ರೈವರ್ ಅಂತ ಕರೆಯುವಂತವ್ರು, ಆಟೋ ಡ್ರೈವರ್ ಮನೋಜ್ ಅನ್ನುವಂತವ್ರು ಇದೀಗ ಸ್ವತಃ ಅವರೇ ಒಂದಿಷ್ಟು ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ. ಏನಿದು ಮಾಹಿತಿ, ಆ ದಿನ ಏನಾಯ್ತು, ಆ ಒಂದು ಸನ್ನಿವೇಶ ಹೇಗಿತ್ತು ಎಲ್ಲವನ್ನು ಕೂಡ ಒಂದಿಷ್ಟು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟು ಬಿಡ್ತೀನಿ. ತುಂಬಾ ಡೆಪ್ತ್ ಆಗಿ ಹೋಗ್ಬಿಟ್ರೆ ನಿಮಗೆ ಬಹುತೇಕ ಅಷ್ಟೊಂದು ತಾಳ್ಮೆ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ನೋಡ್ಬೇಕಾದ್ರೂ ಕೂಡ ವಿಡಿಯೋನ ಗಮನಿಸ್ತಾ ಇರಬೇಕಾದ್ರೂ ಕೂಡ ನಿಮಗೆ ಅರ್ಥ ಆಗ್ಲೇ ಅನ್ನೋ ಕಾರಣಕ್ಕೆ ಏನಾಯ್ತು ಆ ಸಂದರ್ಭಕ್ಕೆ, ಅವರು ಏನ್ ಹೇಳ್ತಾ ಇದ್ದಾರೆ ಆ ಎಲ್ಲವನ್ನು ಮಾಹಿತಿಯನ್ನ ಗಮನಿಸಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ನೋಡಿ. ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಜನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಅಂದ್ರೆ ನ್ಯಾಯ ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಜನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದ್ರೆ ಹೋರಾಟ, ಪ್ರತಿಭಟನೆ ಇಂಥದ್ದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋದೊಂದು ಕೂಡ ತುಂಬಾ ಬೇಜಾರು ಜನರಲ್ಲೂ ಕೂಡ ಇದೆ. ಯಾಕೆ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇದೆ. ಅದಕ್ಕೆ ಬಹುತೇಕ ಕಾರಣಗಳಿದ್ದಾವೆ. ಆ ಕಾರಣವನ್ನ ಮುಂದೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ನೇರವಾಗಿ ನಾವು ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಸುಮಂತ್ ಸಾವಾಗಿರುವಂತದ್ದು ಜನವರಿ ತಿಂಗಳಲ್ಲಿ, ಅಂದ್ರೆ ಜನವರಿ ಧನುರ್ಮಾಸದಂದು ಪೂಜೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಆ ಒಂದು ಮಗುವಿನ ಸಾವಾಗಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಆರಂಭದಲ್ಲಿ ಬೇರೆ ಬೇರೆ ಅನುಮಾನಗಳು ಕೂಡ ಉಟ್ಕೊಂಡು ಬರ್ತಾರೆ. ಒಂದು ಕಡೆಯಿಂದ ಸ್ನೇಹಿತರ ಮೇಲೆ ಅನುಮಾನ, ಆ ಕಡೆ ಸ್ನೇಹಿತರನ್ನ ಹೊರತುಪಡಿಸಿ ಕುಟುಂಬದವರ ಮೇಲೆ ಅನುಮಾನ, ಬೇರೆ ಬೇರೆ ರೀತಿಯಾಗಿ ಅನೈತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಹೇಗೆ ಬೇಕಾದ್ರೂ ಕೂಡ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಈ ಒಂದು ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುಮಂತ್ ಮನೆಯಿಂದ ಹೊರಗಡೆ ಹೋಗಬೇಕು ಅಥವಾ ಸುಮಂತ್ ಮನೆಯಿಂದ ನಾವು ಹೊರಗಡೆ ಬರಬೇಕು ಅನ್ನುವಂತ ಕಾರಣಕ್ಕೆ, ಅದು ಹೊರಗಡೆ ಹೋಗ್ಬೇಕಾದ್ರೆ ಸುಮಂತ್ ಮನೆಯ ರಸ್ತೆ ಏನಿದೆಯಲ್ಲ, ಆ ರಸ್ತೆ ನಿಜಕ್ಕೂ ಅಲ್ಲಿನ ವ್ಯವಸ್ಥೆ ಎಂತ ಕೆಟ್ಟ ವ್ಯವಸ್ಥೆ ಇದೆ ಅಂದ್ರೆ ನಿಜಕ್ಕೂ ಆ ಒಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಗಮನಿಸಿದೆ ವಾಹನಗಳು ಕೂಡ ಓಡಾಟ ಮಾಡೋದಕ್ಕೆ ತುಂಬಾ ಕಷ್ಟ. ಒಂದು 4 ಮನೆಗಳು ಇದ್ದಾವೆ ಅಲ್ಲಿ. ಒಂದು 4 ಮನೆ, ಈ ಲೋಕನಾಥ್ ಅನ್ನುವಂಥವ್ರ ಮನೆ ರಸ್ತೆ ಸಮೀಪಕ್ಕೆ ಇದೆ. ಆ ಲೋಕನಾಥ್ ಮನೆಯಿಂದ ಉಳಿದಿರುವಂತ ರಸ್ತೆ ತುಂಬಾ ಚೆನ್ನಾಗಿದೆ. ಅವರು ಸಿಟಿಗೆ ಬರೋದಕ್ಕೂ ಕೂಡ ಒಳ್ಳೆ ಅವಕಾಶ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ತುಂಬಾ ಚೆನ್ನಾಗಿರುವಂತ ವ್ಯವಸ್ಥೆ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದು ಹಂತಕ್ಕೆ ಓಕೆ ಅನ್ನುವ ರೀತಿಯಲ್ಲಿ ಇದೆ. ಆದ್ರೆ ಲೋಕನಾಥ್ ಅವರ ಮನೆಯಿಂದ ನಾವು ಸುಮಂತ್ ಮನೆಗೆ ಹೋಗ್ಬೇಕು ಅಥವಾ ಅಲ್ಲಿ ಸುತ್ತಮುತ್ತಲ 4 ಮನೆಗೆ ಹೋಗ್ಬೇಕು ಅಂದ್ರೆ ಒಂದು ಗುಡ್ಡಗಾಡಿನ ಪ್ರದೇಶದ ರೀತಿಯಲ್ಲಿ ಅಲ್ಲಿ ನಮಗೆ ಕಾಣಿಸುತ್ತೆ. ಆದ್ರೆ ಅಲ್ಲಿ ಹೇಗೆಲ್ಲ ಜೀವನವನ್ನ ಮಾಡ್ತಾ ಇದ್ರು ಗೊತ್ತಿಲ್ಲ. ಅಲ್ಲಿನ MLA ಗಳು MP ಗಳು ಅದೇನ್ ಮಾಡ್ತಾ ಇದ್ರು ಕೂಡ ಗೊತ್ತಿಲ್ಲ. ಆ ರಸ್ತೆ ಯಾಕೆ ಹಾಕಿದಾರೋ ಅಥವಾ ಆ ರಸ್ತೆ ಅಷ್ಟೊಂದು ಕೊಳಕಾಗಿ ಹಾಕಿದೆಯೋ ಗೊತ್ತಿಲ್ಲ. ಸೊ ಈಗ ಆ ಒಂದು ವಿಚಾರವನ್ನು ಹೊರತುಪಡಿಸಿ ಸುಮಂತ್ ಮನೆ ಕಡೆಯಿಂದ ಒಂದು ಬೈಕ್ ಬರುತ್ತೆ. ಲೋಕನಾಥ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋ ರೀತಿಯಲ್ಲಿ ಇತ್ತು. ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಧನು ಪೂಜೆಗೆ ಹೋಗೋದಕ್ಕೆ ಸಿದ್ಧರಾಗಿ ನಿಂತ್ಕೊಂಡಿದ್ರು. ಆ ಸಂದರ್ಭಕ್ಕೆ ಒಂದು ಬೈಕ್ ಕೂಡ ಹೋಗುತ್ತೆ. ಸೊ ಲೋಕನಾಥ್ ಅವರ ಬೈಕ್ ಹೋದಂತ ಸಂದರ್ಭದಲ್ಲಿ ಈ ಆಟೋ ಡ್ರೈವರ್ ಕೂಡ ಹೋಗಿರ್ತಾರೆ. ಲೋಕನಾಥ್ಗೂ ಮತ್ತು ಆಟೋ ಡ್ರೈವರ್ಗಾಗಲಿ ಯಾವುದೇ ರೀತಿಯಾಗಿ ಭೇಟಿ ಆಗೋದಿಲ್ಲ. ಆ ಸಂದರ್ಭಕ್ಕೆ ಲೋಕನಾಥ್ ಅವರು ಕೂಡ ಒಬ್ಬ ಬೈಕ್ ಅಲ್ಲಿ ಹೋಗಿರುವಂತ ವ್ಯಕ್ತಿಯನ್ನ ಗಮನಿಸಿದ್ದಾರೆ. ಅದೇ ರೀತಿಯಾಗಿ ಆಟೋ ಡ್ರೈವರ್ ಮನೋಜ್ ಅವರು ಕೂಡ ಹೇಳ್ತಾ ಇರುವಂತದ್ದು ನನ್ನ ಆಟೋಗೆ ಟಚ್ ಆಗಿದೆ ಅನ್ನುವ ರೀತಿಯಲ್ಲಿ. ಬಹುತೇಕ ಆ ಒಂದು ಆಟೋಗೆ ಕೂತಿರುವಂತ ಕಲೆಯು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಟಚ್ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಬಹುತೇಕ ಆಟೋಗೆ ಟಚ್ ಮಾಡುವಂತ ಸಂದರ್ಭದಲ್ಲಿ ಕಲರ್ ಎಲ್ಲ ಗೀಚ್ ಹೋಗಿರುತ್ತೆ ಅಥವಾ ಇನ್ನೇನೇನೋ ಆಗಿರುತ್ತಲ್ಲ, ಆ ರೀತಿಯಾಗಿ ಇರುವಂತದ್ದು. ಸೊ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಲೋಕನಾಥ್ ಅವರು ಆ ದಿನ ಒಂದು ನಾನು ಗಮನಿಸಿದ್ದೆ ಅನ್ನುವ ರೀತಿಯಲ್ಲಿ ಏನು ಹೇಳ್ತಾರೆ. ಈಗ ಅದನ್ನು ಹೊರತುಪಡಿಸಿ ಮನೋಜ್ ಎನ್ನುವಂತವರು ಆಟೋ ಡ್ರೈವರ್ ಅಲ್ಲಿ ರಬ್ಬರ್ ಅನ್ನ ಅಥವಾ ರಬ್ಬರ್ ತೋಟದ ಕೆಲಸಕ್ಕೆ ಬಂದಿರ್ತಾರೆ. ಬಹುತೇಕ ಅವರು ಕಳೆದ 5-6 ವರ್ಷದಿಂದ ಕೂಡ ಅಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರಂತೆ. ಆ ಸಂದರ್ಭಕ್ಕೆ ಯಾವುದೇ ಬೈಕ್ ಆಗ್ಲಿ ಅಥವಾ ಯಾರೋ ಓಡಾಟ ಮಾಡೋದಾಗ್ಲಿ ಯಾವುದು ಕೂಡ ಇರಲಿಲ್ಲ. ಆ ಸಂದರ್ಭಕ್ಕೆ ಅಥವಾ ಸುಮಂತ್ ಕೊಲೆ ಆದಂತಹ ದಿನದಂದು ಮಾತ್ರ ಆ ರೀತಿಯಾಗಿ ಬೈಕ್ ಅಲ್ಲಿ ಹೋಗಿರುವಂತದ್ದು ಗಮನಿಸಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳುವಂತದ್ದು.
ಇನ್ನು ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತದ್ದು ಒಂದು ಕಬ್ಬಿಣದ ರಾಡಿನ ಹಾಗೆ ಇತ್ತು. ಅದು ಕಬ್ಬಿಣದ ರಾಡೋ ಅಥವಾ ಇನ್ನೇನಿತ್ತು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆ ಮುಖಕ್ಕೆ ಕಪ್ಪದಾದಂತ ಬಟ್ಟೆಯನ್ನ ಧರಿಸ್ಕೊಂಡಿದ್ದ, ಪೂರ್ತಿ ಮುಖ ಎಲ್ಲವನ್ನು ಕೂಡ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದ, ಒಂದು ರೀತಿಯಲ್ಲಿ ಮಂಕಿ ಕ್ಯಾಪ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಹಾಕೊಂಡು ಬಿಟ್ಟಿದ್ದ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಹೆಂಡತಿ ಇರ್ತಾರೆ, ಜೊತೆಗೆ ಅವರ ತಮ್ಮ ಕೂಡ ಅದೇ ಆಟೋದಲ್ಲಿ ಇರ್ತಾರೆ. ಆ ಸಂದರ್ಭಕ್ಕೆ ಅವನನ್ನ ನೋಡ್ತಾರೆ, ಆದ್ರೆ ಒಂದು ನಂಬರ್ ಪ್ಲೇಟ್ ಆಗಿರ್ಲಿ, ಆ ವ್ಯಕ್ತಿ ಯಾರಾಗಿರ್ಲಿ ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅಲ್ಲಿಂದ ಅವನು ನಿಂತುಕೊಂಡು ಒಂದು ಸೌಜನ್ಯದಿಂದ ಕೂಡ ಮಾತನಾಡೋದಿಲ್ಲ ನನ್ನಿಂದ. ಅಥವಾ ಈಗ ಬಹುತೇಕ ನಾವೆಲ್ಲ ಏನ್ ಅನ್ಕೊಳ್ತೀವಿ, ಆಟೋಗೆ ಟಚ್ ಮಾಡಿದಾನೆ ಅಂದ್ರೆ ಏನಾಯ್ತು ಅನ್ನೋದನ್ನು ಗಮನಿಸ್ತಾರೆ ಸಹಜವಾಗಿ. ಸೊ ಆ ವ್ಯಕ್ತಿ ಅದನ್ನು ಏನು ಕೂಡ ಗಮನಿಸದೆ ನಿರ್ಲಕ್ಷ್ಯದಿಂದ ಆ ಕ್ಷಣದಲ್ಲಿ ಓಡಿ ಹೋಗಿಬಿಡ್ತಾನೆ, ಅಂದ್ರೆ ಬೈಕ್ ನ ತೆಗೆದುಕೊಂಡು ವೇಗವಾಗಿ ಹೋಗಿಬಿಡ್ತಾನೆ. ಸೊ ಹಾಗೆ ಅವರು ಯಾರೋ ಇರಬಹುದು, ಏನೋ ಆಗಿರಬಹುದು, ಬಹುತೇಕ ಇಲ್ಲಿ ಕಾಂಕ್ರೀಟ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಬಹುತೇಕ ಜನಗಳು ಆಗಿರಬಹುದು ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂಡು ಸುಮ್ಮನಾಗೆ ಬಿಡ್ತಾರೆ. ಅವ್ರಿಗೂ ಕೂಡ ಅಲ್ಲಿ ಸುಮಂತ್ ಕೊಲೆ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ. ಬಹುತೇಕ ಅವರು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದ ಹಾಗೆ ಗೊತ್ತಾಗಿ ಬಿಡುತ್ತೆ ಆ ದಿನ ಸುಮಂತ್ ಸಾವಾಗಿದೆ ಅನ್ನೋದು. ಅಲ್ಲಿಂದ ಅಲ್ಲಿಗೆ ಲಿಂಕ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಈ ವ್ಯಕ್ತಿ ಹೋಗಿದ್ದ, ಆ ಹುಡುಗ 5 ಗಂಟೆಗೆ ಒಂದು ಧನು ಪೂಜೆಗೆ ಹೋಗೋದಾದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಬೈಕ್ ಹೋಗಿರುವಂತದ್ದು ಕೂಡ 5 ಗಂಟೆ 15 ನಿಮಿಷ ಅಥವಾ 20 ನಿಮಿಷದ ಆಸುಪಾಸು ಈ ಒಂದು ಆಟೋಗೆ ಟಚ್ ಆಗಿ ಬಿಟ್ಟಿರುತ್ತೆ. ಆಟೋಗೆ ಟಚ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಸೊ ಆ ಒಂದು ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಕೂಡ ಮಾಹಿತಿಗಳು ಕೂಡ ಈಗ ಹರಿದಾಡ್ತಾ ಇದ್ದಾವೆ. ಈಗ ಪೊಲೀಸರು 4 ತಂಡವನ್ನ ರಚನೆ ಮಾಡಿದ್ದಾರೆ. 4 ತಂಡ ಅದೇನ್ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ. ನಾವು ನೀವು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರುವ ಹಾಗೆ ಮೇಲ್ನೋಟಕ್ಕೆ ಏನೂ ಕೂಡ ಬೆಳವಣಿಗೆ ಆಗಿಲ್ಲ ಅನ್ನೋದು ಕೂಡ ಒಂದು ನೋವಿನ ಸಂಗತಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ನ ತಂದೆ ತಾಯಿಯನ್ನು ಕೂಡ ನಾನು ಮಾತನಾಡಿಸಿದೆ, ಆ ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನೋಡಿದೆ. ಆದ್ರೆ ತುಂಬಾ ಕೆಟ್ಟ ವ್ಯವಸ್ಥೆಯಲ್ಲಿ ಅಥವಾ ಕೆಟ್ಟ ಒಂದು ಬದುಕು ಅವರದ್ದಿದೆ ಈ ಸದ್ಯಕ್ಕೆ ಅಂತ ಹೇಳಬಹುದು. ಯಾಕೆಂತಂದ್ರೆ ಈತ ಮಗನನ್ನ ಕಳೆದುಕೊಂಡಿದ್ದಾರೆ, ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದುವರೆಗೂ ಮಗನ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. ಪೊಲೀಸರ ಮೇಲೆ ಇರುವಂತಹ ಭರವಸೆಯು ಕೂಡ ಕಡಿಮೆ ಆಗಿ ಹೋಗ್ತಾ ಇದೆ. ಹೋರಾಟ ಅಂತ ಯಾವುದು ಕೂಡ ಮಾಡೋದಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಹೋರಾಟ ಅಂತದೆಲ್ಲವನ್ನು ಕೂಡ ಮಾಡಬೇಕು ಅಂತಂದ್ರೆ ಅವರು ಬಹುತೇಕ ಅದರಲ್ಲಿ ಆಕ್ಟಿವ್ ಆಗಿ ಇದ್ದಂತವ್ರು ಅಥವಾ ಅವರಿಗೆ ಸಾಥ್ ಕೊಡುವಂತವ್ರನ್ನ ಹಿಡ್ಕೊಳ್ಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಕು. ಅವರಿಗೆ ಗೊತ್ತಿರುವಂತದ್ದು ಈ ಹೋರಾಟ ರಾಜಕೀಯ ಅಂತದ್ದು ಯಾವುದು ಕೂಡ ಗೊತ್ತಿಲ್ಲ. ತಾವು ದುಡಿಬೇಕು, ದುಡಿದಿರೋದಲ್ಲೇ ತಿನ್ನಬೇಕು, ತಮ್ಮದಾಯ್ತು ತಮ್ಮ ಜೀವನ ಆಯ್ತು ಅನ್ನೋ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಂಡಂತವರು. ಸೊ ಇಂತಹದ್ದೊಂದು ಬದುಕು ಅವರದ್ದು. ಅವರಿಗೆ ಬೇರೆ ಈ ಒಂದು ಸರ್ಕಾರ ಆಗ್ಲಿ, ಕೋರ್ಟ್ ಆಗ್ಲಿ, ಕಚೇರಿ ಆಗ್ಲಿ, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ, ರಾಜಕೀಯ ವ್ಯಕ್ತಿಗಳಾಗ್ಲಿ ಅದ್ಯಾವುದರ ಪರಿಚಯವೂ ಕೂಡ ಅವರಿಗೆ ಇಲ್ಲ. ಸೊ ಹಾಗಾಗಿ ಈ ಸುಮಂತ್ ಸಾಮಿನಲ್ಲಿ ಹೋರಾಟ ಅಂತದೆಲ್ಲವನ್ನು ಕೂಡ ಮಾಡೋದು ತುಂಬಾ ಕಡಿಮೆ ಅಥವಾ ತುಂಬಾ ಕಷ್ಟ ಅವರಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಂದೆ ತಾಯಿಗಳು ಕೂಡ ಹೇಳಿಕೊಳ್ತಾ ಇರುವಂತದ್ದು. ಒಟ್ಟು ಈ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಟೋ ಡ್ರೈವರ್ ಪ್ರತಿಕ್ರಿಯೆ ಬೇಕಾಗಿತ್ತು. ಆಟೋ ಡ್ರೈವರ್ನು ಕೂಡ ಪೊಲೀಸರು ತನಿಖೆಗೆ ಕರೆದಿದ್ದು ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಹಿಂದಿನ ದಿನವೇ ಕರೀತಾರಂತೆ ಆಟೋ ಡ್ರೈವರ್ ಯಾರು, ಆ ಸಂದರ್ಭಕ್ಕೆ ಯಾರು ಹೋದ್ರು, ಎಲ್ಲವನ್ನು ಕೂಡ ಗಮನಿಸ್ತಾರೆ. ಗಮನಿಸಿದಾದ ಬಳಿಕ ಸಿಸಿಟಿವಿಯಲ್ಲೂ ಕೂಡ ಕೆಲವೊಂದು ಫೋಟೇಜ್ಗಳು ಸಿಕ್ಕಿದ್ದಾವೆ. ಆದ್ರೆ ಅದು ಯಾವ ಕಾರಣಕ್ಕೆ ಏನು ಪರಿಶೀಲನೆ ಮಾಡ್ತಾ ಇದ್ದಾರೋ ಪೊಲೀಸ್ ಇಲಾಖೆ ಅಥವಾ ಇನ್ನೇನ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬಹುತೇಕ ಇದರಿಂದ ಒಂದು ನೋವು ಇದೆ. ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ತಾರೆ, ಸಮಾಜಕ್ಕೆ ಅವರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಂತಹ ಒಂದು ಸಾವದಂತ ಸಂದರ್ಭದಲ್ಲೂ ಕೂಡ ನ್ಯಾಯವನ್ನ ಕೊಡಿಸೋದಕ್ಕೆ ಆಗದೆ ಇದ್ರೆ ಮತ್ತೆ ಯಾವ ಗಣಂದಾರಿಗೆ ಈ ಪೊಲೀಸ್ ಇಲಾಖೆಗಳು ಇದ್ದಾವೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅಲ್ಲಿನ ಜನಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೌಜನ್ಯ ಪ್ರಕರಣ ಎಲ್ಲ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇತ್ತೋ, ಈಗ ಸೌಜನ್ಯ ಪ್ರಕರಣದ ರೀತಿಯಲ್ಲೇ ಇದು ಕೂಡ ತುಂಬಾ ಸದ್ದು ಮಾಡ್ತಾ ಇದೆ. ಆ ಸೌಜನ್ಯ ಪ್ರಕರಣ ಬೇರೆ ರೀತಿಯಲ್ಲಿ ಇರಬಹುದು, ಆದ್ರೆ ಈ ಪ್ರಕರಣವು ಕೂಡ ಒಂದು ಕೊಲೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು FSL ವರದಿಯು ಕೂಡ ಅದೇನಾಯ್ತು ಗೊತ್ತಾಗ್ಲಿಲ್ಲ, ಪೋಸ್ಟ್ ಮಾರ್ಟಮ್ ವರದಿಯು ಕೂಡ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರ ತಂದೆ ತಾಯಿಗಳು ಹೇಳ್ತಾ ಇದ್ರು. ಅಂದ್ರೆ ನಾನು ಆ ಸಂದರ್ಭಕ್ಕೆ ಅವರು ಮಾತನಾಡಿಸಿದಂತ ಸಂದರ್ಭದಲ್ಲಿ ಕಳೆದ 15 ದಿನಗಳ ಹಿಂದಷ್ಟೇ ನಾನು ಮಾತನಾಡಿಸಿದೆ. ಅಲ್ಲಿವರೆಗೂ ಕೂಡ ಏನು ಮಾಹಿತಿ ನಮಗೆ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಸೊ ಈಗ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೂಡ ನಾನು ಮತ್ತೆ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ತೇನೆ. ಸ್ವತಃ ತಂದೆ ತಾಯಿಗಳನ್ನೇ ಮಾತನಾಡಿಸ್ತಾರೆ. ಏನಾಗಿರಬಹುದು ಅನ್ನೋದನ್ನ ಮತ್ತೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತದ್ದನ್ನ ಕೆಲಸವನ್ನ ಮಾಡ್ತಾನೆ. ಸ್ಪಷ್ಟವಾಗಿ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಆ ದಿನ ಏನಾಯ್ತು ಅನ್ನುವಂಥದ್ದು. ಆ ಸಂದರ್ಭಕ್ಕೆ ಒಂದು ಆಟೋ ಡ್ರೈವರ್ ಬರ್ತಾ ಇರ್ತಾರೆ. ಆಟೋ ಡ್ರೈವರ್ ಮನೋಜ್ ಅನ್ನುವಂಥವ್ರು. ಮನೋಜ್ ಬರಬೇಕಾದ ಸಂದರ್ಭದಲ್ಲಿ ಆ ಕಡೆ ಎದುರುಗಡೆಯಿಂದ ಬೈಕ್ ಬರುತ್ತೆ. ಆ ಬೈಕ್ ಟಚ್ ಆಗುತ್ತೆ, ಆದ್ರೆ ಅವನು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ರೆಸ್ಪಾನ್ಸ್ ಮಾಡದೆ ಅಲ್ಲಿಂದ ವೇಗವಾಗಿ ಹೋಗಿಬಿಡ್ತಾನೆ. ಒಂದು ಕರ್ವಿಂಗ್ ಇರುತ್ತೆ, ಕರ್ವಿಂಗ್ ರಸ್ತೆಯಲ್ಲಿ ಎಸ್ಕೇಪ್ ಆಗಿ ಬಿಡ್ತಾನೆ. ಆ ಸಂದರ್ಭಕ್ಕೆ ಲೋಕನಾಥ್ ಅವರು ಕೂಡ ಹೋಗ್ತಾ ಇರ್ತಾರೆ. ಲೋಕನಾಥ್ ಅವರು ಅವನನ್ನು ಗಮನಿಸ್ತಾರೆ. ಲೋಕನಾಥ್ ಮತ್ತು ಈ ಒಂದು ಬೈಕ್ ಹೋಗಿರುತ್ತಲ್ವಾ, ಅನಾಮಧೇಯ ವ್ಯಕ್ತಿ ಅಂತ ಕರಿತೀವಿ, ಆ ಬೈಕ್ ಹೋಗಿರುವಂತದಕ್ಕೂ ಮತ್ತು ಈ ಲೋಕನಾಥ್ ಅವರು ಹೋಗಿರುವಂತದಕ್ಕೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದಕ್ಕೂ ಕೇವಲ ಒಂದು 30 ಸೆಕೆಂಡ್ ಆಸುಪಾಸಿನಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಯಾರು ಆ ವ್ಯಕ್ತಿ ಯಾಕೆ
ಹೀಗೆ ಮಾಡಿಬಿಟ್ಟ ಆ ವ್ಯಕ್ತಿ ಯಾರು ಅನ್ನುವಂಥದ್ದೊಂದು ಗೊಂದಲ ಈ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಸೊ ಈ ಒಂದು ಕೇಸ್ ಆದ ಬಳಿಕವೂ ಕೂಡ ಒಂದು ಮಾಹಿತಿ ಕೂಡ ಅರ್ಥ ಆಗ್ತಾ ಇತ್ತು. ಒಂದು ವಾರ ಅಥವಾ 15 ದಿನಗಳು ಆದ ಬಳಿಕ ಬೈಕ್ ಸವಾರನ ಓರ್ವ ಬಂದಿದ್ದ ಅನ್ನುವಂಥದ್ದು ಅದನ್ನು ಕೂಡ ಪರಿಶೀಲನೆ ಮಾಡಿದ್ರಂತೆ ಪೊಲೀಸರು. ಈ ಸುಮಂತ್ನ ತಂದೆ ತಾಯಿಗಳು ಹೇಳುವ ಪ್ರಕಾರ ಪರಿಶೀಲನೆ ಮಾಡಿ ಆ ವ್ಯಕ್ತಿನೇ ಬೇರೆ, ಅವನು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ದ ಅನ್ನುವ ರೀತಿಯಲ್ಲಿ ಮಾಹಿತಿನ ಕೊಟ್ಟರಂತೆ. ಅದು ಯಾವ ವ್ಯಕ್ತಿ ಏನು ಅನ್ನೋದನ್ನ ಈ ಸಂದರ್ಭಕ್ಕೆ ಚರ್ಚೆ ಬೇಡ ಅನ್ನುವಂಥದ್ದು. ಯಾಕೆಂತಂದ್ರೆ ಒಂದು ಸೂಕ್ಷ್ಮವಾದಂತಹ ಕೇಸು, ಸೂಕ್ಷ್ಮವಾಗಿ ತನಿಖೆ ನಡೀತಾ ಇರುವಂತಹ ಕೇಸು, ಅದೇನು ತನಿಖೆ ಆಗುತ್ತೋ ಗೊತ್ತಿಲ್ಲ, ಅದೇನು ಸುಮಂತ್ಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದಂತೂ ಕೂಡ ಗೊತ್ತಾಗದೆ ಇರುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಸೊ ಈ ರೀತಿಯಾಗಿ ಆ ದಿನ ಸನ್ನಿವೇಶ ನಡೆದಿರುವಂತಹದ್ದು. ಸೊ ಈಗ ನಿಮಗೆ ಸ್ಪಷ್ಟವಾಗಿ ಈ ಕುರಿತಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.